ಚಾಲಕರನ್ನ ಕೂಡ ತನ್ನ ಇಲಾಖೆ ಅಡಿಯಲ್ಲಿ ಸೇರ್ಪಡೆ ಮಾಡಿಕೊಂಡು ಅವ್ರಿಗೂ ಕೂಡ ಸೌಲಭ್ಯ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ. ನೇರವಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಟೋ ರಿಕ್ಷಾ ಚಾಲಕರಿಗೆ ಬಹಳಷ್ಟು ಸೌಲಭ್ಯಗಳ ಆ ಕಾರ್ಮಿಕ ಕಾರ್ಡ್ ಮೇಲೆ ನೀಡಬೇಕು. ಹೀಗಾಗಿ ನಾನು ಸಂತೋಷ್ ಲಾಡ್ ಅವರ ಮೇಲೆ ನಾವು ಅಪಾರವಾದ ಗೌರವ ಇದೆ. ಯಾಕಂದ್ರೆ ಅವರು ಮಾತನ್ನ ಬಿಟ್ಟುಕೊಡಲ್ಲ ಅಂತ ನಮ್ಗೆ ಗೊತ್ತಿದೆ. ಕಾರ್ಮಿಕ ಇಲಾಖೆ ತನ್ನ ಇಲಾಖೆ ಅಡಿಯಲ್ಲಿ 23 ವರ್ಗದ ಕಾರ್ಮಿಕರನ್ನ ಸೇರ್ಪಡೆ ಮಾಡಿಕೊಂಡಿದೆ. ಅದಕ್ಕೆ ಅಂತೇಳಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಮಾಡಿದೆ. ಇದೇ ಮೊದಲ ಬಾರಿಗೆ ಚಾಲಕರನ್ನ ಏನು ಈ ವಾಣಿಜ್ಯ ಸಾರಿಗೆ ಇದೆಯಲ್ಲ ಆ ಚಾಲಕರನ್ನ ಕೂಡ ತನ್ನ ಇಲಾಖೆ ಅಡಿಯಲ್ಲಿ ಸೇರ್ಪಡೆ ಮಾಡಿಕೊಂಡು ಅವ್ರಿಗೂ ಕೂಡ ಸೌಲಭ್ಯ ಕೊಡೋದಕ್ಕೆ ಮುಂದಾಗಿರುವಂಥದ್ದು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ. ಈಗ ನಮ್ಮ ಜೊತೆಗೆ ಆಟೋ ಚಾಲಕರ ಮುಖಂಡರು ಹಾಗೂ ಆಟೋ ಚಾಲಕರು ಎಲ್ಲರೂ ಕೂಡ ಇದ್ದಾರೆ. ಇವರು ಕೂಡ ಈ ಒಂದು ಕಾರ್ಮಿಕ ಇಲಾಖೆಯ ಈ ಒಂದು ಯೋಜನೆಯ ಅಂಡರ್ಗೆ ಬರ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಹೇಳ್ತೀರಾ? 20 ವರ್ಷಗಳ ಒಂದು ಬೇಡಿಕೆ ಇತ್ತು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನಮ್ಮನ್ನ ಕೂಡ ಸೇರಿಸ್ಕೊಬೇಕು ಅನ್ನುವಂಥದ್ದು. ಈಗ ಅದು ಸಾಕಾರ ಆಗ್ತಾ ಇದೆ. ಮೊದಲಿಗೆ ಏನ್ ಹೇಳ್ತೀರಿ? ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಮೊದಲಿಗೆ ಇಡೀ ಉತ್ತರ ಕರ್ನಾಟಕದಾದ್ಯಂತ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ಚಾಲಕರ ಒಕ್ಕೂಟ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ವಿವಿಧ ಎಲ್ಲ ಚಾಲಕರ ಪರವಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಇಡೀ ರಾಜ್ಯದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ನಾವು ಇಡೀ ಆಟೋ ರಿಕ್ಷಾ ಚಾಲಕರ ಕುಟುಂಬ ಇದೆ. ಆಟೋ ರಿಕ್ಷಾ ಚಾಲಕರಿದ್ದೀವಿ. ಕೋಟ್ಯಾನುಗಟ್ಟಲೆ ನಾವು ಆಟೋ ರಿಕ್ಷಾ ಚಾಲಕರ ಕುಟುಂಬ ಇದೆ. ಇವತ್ತು ಆಟೋ ಅಂತ ಬಂದು ಸುಮಾರು 45ರಿಂದ 50 ವರ್ಷಗಳ ಕಳೆದು ಸ್ವತಂತ್ರ ಸಿಕ್ಕ ಪೂರ್ವದಲ್ಲೇ ಕೂಡ ಆಟೋ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೆ ಯಾವ ಸರ್ಕಾರಗಳು ಆಟೋ ರಿಕ್ಷಾ ಚಾಲಕರು, ವಾಣಿಜ್ಯ ವಾಹನ ಚಾಲಕರನ್ನು ಯಾರು ಗಮನ ಹರಿಸಿದ್ದಿಲ್ಲ. ಇವತ್ತೇನು ಹೊಸ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಶಕ್ತಿ ಯೋಜನೆ ತಂದು ಇಡೀ ಆಟೋ ರಿಕ್ಷಾ ಚಾಲಕರ ಬೀದಿ ಪಾಲು ಮಾಡಿದರು. ನಾವು ಈಗಾಗಲೇ ಸರ್ಕಾರಕ್ಕೆ ಏನು ಕೇಳ್ಕೊಂಡ್ವಿ, ನೀವು ಕೊಟ್ಟಿದ್ದ ಗ್ಯಾರಂಟಿ ನಾವು ತಪ್ಪಂತ ಹೇಳ್ತಾ ಇಲ್ಲ. ನಗರ ಸಾರಿಗೆ ಬಿಟ್ಟುಕೊಡಿ, ಇಡೀ ನಗರ ಸಾರಿಗೆ ಬಿಟ್ಟುಕೊಡಿ. ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದಲ್ಲಿ ನಗರ ಸಾರಿಗೆ ಬಿಟ್ಟು ಮಹಿಳೆಯರಿಗೆ ನೀವು ಗ್ಯಾರಂಟಿ ಕೊಡಿ. ಒಂದು. ಎರಡನೇದು, ಇಡೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಾದಂಥ ಎಲ್ಲ ಬಂದ್ ಕರೆ ಕೊಟ್ಟು ಹೋರಾಟಗಳು ಮಾಡಿದ್ದೀವಿ. ನೇರವಾಗಿ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ನಾನು ಸಂತೋಷ್ ಲಾಡ್ ಅವರ ಮೇಲೆ ನಾವು ಅಪಾರವಾದ ಗೌರವ ಇದೆ. ಯಾಕಂದರೆ ಅವರು ಮಾತನ್ನ ಬಿಟ್ಟುಕೊಡಲ್ಲ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಏನು ಇಡೀ ಆಟೋ ರಿಕ್ಷಾ ಚಾಲಕರು NT ಇರಲಿ, LM ಇರಲಿ, ಬ್ಯಾಡ್ಜ್ ಇರಲಿ, ವಾಣಿಜ್ಯ ವಾಹನ ಚಾಲಕರ ಹತ್ರ ಲೈಸೆನ್ಸ್ ಇದೆ ಅಂದರೆ ಆಯಿತು. ಆ ಲೈಸೆನ್ಸ್ ಹೊಂದಿದಂಥವ್ರು ಅವ್ರಿಗೆ ನೀವು ಕಾರ್ಮಿಕ ಇಲಾಖೆಯಲ್ಲಿ ಸೇರ್ಪಡೆ ಮಾಡ್ಕೋಬೇಕು. ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು. ಸ್ಮಾರ್ಟ್ ಕಾರ್ಡ್ ಕೊಟ್ಟಾದ ತಕ್ಷಣ ಕೈ ತೊಳ್ಕೊಳ್ಳೋದಲ್ಲ. ಸ್ಮಾರ್ಟ್ ಕಾರ್ಡ್ ಕೊಟ್ಟ ತಕ್ಷಣ ಅವತ್ತಿಂದ ಅವ್ರ ಕೆಲಸ ಶುರು ಅಂತ ನಾವು ತಿಳ್ಕೋಬೇಕು. ಆಟೋ ರಿಕ್ಷಾ ಚಾಲಕನಿಗೆ ಮೊಟ್ಟ ಮೊದಲ ಬಾರಿಗೆ 80% ಇಡೀ ರಾಜ್ಯದಾದ್ಯಂತ ಯಾವ ಚಾಲಕರಿಗೆ ಸೋರು ಅಂದರೆ ಮನೆ ಇಲ್ಲ. ಆಟೋ ರಿಕ್ಷಾ ಚಾಲಕಕ್ಕೆ ಆರೋಗ್ಯ ಭಾಗ್ಯಗಳಿಲ್ಲ. ಯಾಕಂದರೆ ಆಟೋ ರಿಕ್ಷಾ ಚಾಲಕರು ಆಟೋ ಓಡಿಸಿ ಅವರು ಸುಸ್ತಾಗಿರ್ತಾರೆ. ಯಾಕಂದರೆ ಅವರಿಗೆ ಅನೇಕ ರೋಗಗಳು ಬಂದಿರ್ತವೆ. ಆ ರೋಗಗಳನ್ನು ಆಸ್ಪತ್ರೆಯಲ್ಲಿ ಹೋಗಿ ನಾವು ತೋರಿಸ್ಕೊಂಡಾಗ ಅದು ಉಚಿತ ಆಗಬೇಕು. ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಶಿಕ್ಷಣಕ್ಕಾಗಿ ಹಣ ತೊಡಗಿಸ್ಬೇಕು. ನೀವು ಕನ್ನಡ ಉಳಿಸ್ತೀವಿ, ಕನ್ನಡ ಬೆಳೆಸ್ತೀವಿ, ಕರ್ನಾಟಕ ಸರ್ಕಾರ ಶಾಲೆ ಉಳಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, 100% ನಮ್ಮ ಆಟೋ ರಿಕ್ಷಾ ಚಾಲಕರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿತಾರೆ. ಕನ್ನಡ ಶಾಲೆ ಉಳಿಬೇಕು. ಆಟೋ ರಿಕ್ಷಾ ಚಾಲಕರಿಗೆ LM ಇರಲಿ, NT ಇರಲಿ, ಬ್ಯಾಡ್ಜ್ ಇರಲಿ, ಯಾವುದೇ ಲೈಸೆನ್ಸ್ ಹೊಂದಿದ್ರೆ ಆ ರಸ್ತೆಯಲ್ಲಿ ಅಪಘಾತ ಆಗಿ ಸತ್ತ ಅಂದರೆ ಅವ್ರದ್ದು ಲೈಸೆನ್ಸನ್ನು ಆಧರಿಸಿ, FIR ಆಧರಿಸಿ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕೇ ಹೊರತು ಅದನ್ನು ತೊಗೊಂಡ್ಬರ್ರಿ, ಹೆಂಡತಿ ತೊಗೊಂಬರ್ರಿ, ತಾಯಿ ತೊಗೊಂಡ್ಬರ್ರಿ ಅಂತ ದಯವಿಟ್ಟು. ಯಾಕಂದರೆ 80% ನಮ್ಮ ಚಾಲಕರು ಹಿಂದಿರುವಂಥ ಚಾಲಕರು ನಾವು ಭಾಳ ಶಾಲೆ ಕಲ್ತಿಲ್ಲ. ಈಗಿರುವಂಥ ಮಕ್ಕಳಿಗೆ IAS ಮಾಡ್ತಾ ಇದ್ದೀವಿ, ಇವತ್ತು ಇಂಜಿನಿಯರ್ ಮಾಡ್ತಾ ಇದ್ದೀವಿ, ನಾವು ಡಾಕ್ಟರ್ಸ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ತಾಯಿ ತಂದೆ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಶಿಕ್ಷಣ ಮೊದಲು ಅಂತ ಹೇಳಿದ್ದಾರೆ. ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದ ಮುಂದೆ ನಾವು ಕೂಡ ನಮ್ಮ ಮಕ್ಕಳನ್ನ ಮುಂದಿಟ್ಟುಕೊಂಡು ನಾವು ಕೂಡ ಕೆಲಸ ಮಾಡ್ತೇವೆ. ಇವತ್ತು ಏನಿದೆ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು
ನಮಗೆ ಏನು ಕಾರ್ಮಿಕ ವರ್ಗಕ್ಕೆ ಸೇರ್ಪಡೆ ಮಾಡಿಸಿದ್ರು, ಕಾರ್ಮಿಕ ಕಾರ್ಡ್ ನೀಡ್ತಿದ್ದಾರ. 6 ತಿಂಗಳ ಹೊತ್ತಾಯಿತು, ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಕಾರ್ಡ್ ಸ್ಮಾರ್ಟ್ ಕಾರ್ಡ್ಗಳು ಬಂದು ಇನ್ನೂವರೆಗೆ ಯಾವ ಚಾಲಕರಿಗೆ ಕಾರ್ಮಿಕ ಕಾರ್ಡ್ ಕೊಟ್ಟಿಲ್ಲ. ಆ ಕಾರ್ಮಿಕ ಶೀಘ್ರದಲ್ಲಿ ಕಾರ್ಮಿಕ ಕಾರ್ಡ್ ನೀಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಭಾಳಷ್ಟು ಸೌಲಭ್ಯಗಳು ಆ ಕಾರ್ಮಿಕ ಕಾರ್ಡ್ ಮೇಲೆ ನೀಡಬೇಕು. ಆಟೋ ರಿಕ್ಷಾ ಚಾಲಕರು ಅಷ್ಟೇ ದುಡ್ದು ಅಷ್ಟೇ ತಿನ್ನುವಂಥವ್ರು, ಬ್ಯಾಂಕ್ ಲೋನ್ ಕಟ್ಟೋದಿರ್ತೈತಿ, ಮನೆ ನಡೆಸೋದಿರ್ತೈತಿ, ತಾಯಿ ತಂದೆ ಸಾಕೋದಿರ್ತೈತಿ, ಹಲವಾರು ನಮೂನೆಗಳ ಆಟೋ ರಿಕ್ಷಾ ಚಾಲಕನ ಕಾಡ್ತಿರ್ತವೆ. ಆದರೂ ಕೂಡ ಇವತ್ತು ಪ್ಯಾಸೆಂಜರ್ನ ಸುರಕ್ಷಿತವಾಗಿ ಮನೆ ಕರ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೇವೆ. ಮಾನ್ಯ ಸರ್ಕಾರ ಇವತ್ತು ಗಮನಿಸಬೇಕು. ನಾನು ಗಮನಿಸಿದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸಿ ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ, ಅಂದರೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೆ ಮದುವೆಗೆ ಹಣ ತೊಡಗಿಸ್ಬೇಕು. ಇವತ್ತು ಎಲ್ಲ ಕೆಲಸ ಮಾಡಲಿ ಅಂತ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ.